ನಮಸ್ಕಾರ ಬಂದವರೇ, ನಾನು ಕಳೆದ ಸಂಚಿಕೆಯಲ್ಲಿ ಭೂಮಾಪನದಲ್ಲಿ ವಿವಿಧ ಅಳತೆಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೆ. ಈ ಪೈಕಿ ಸರಪಳಿ ಮೋಜಣಿ, ಸಮತಲ ಮೇಜಿನ ಮೋಜಣಿ ಹಾಗೂ ದುರ್ಬಿಣಿ ಮೋಜಣಿ ಪೈಕಿ ನಾನು ಸರಪಳಿ ಮೋಜಣಿ ಬಗ್ಗೆ ತಿಳಿಸ್ತಾ ಇದ್ದೆ. ಇವತ್ತು ಭೂಮಿಯನ್ನು ಅಳತೆ ಮಾಡತಕ್ಕಂಥ ಸಂದರ್ಭದಲ್ಲಿ ಭೂಮಿಯನ್ನು ವಸಲಗಳನ್ನಾಗಿ ನಿರ್ಮಿಸಿಕೊಂಡು ವಿಸ್ತೀರ್ಣವನ್ನು ಹೇಗೆ ಕಂಡುಹಿಡಿಯುತ್ತಾರೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ. ನಾನು ಈಗಾಗಲೇ ತಿಳಿಸಿರುವಂತೆ ಅಳತೆ ಮಾಡ್ತಕ್ಕಂಥ ಜಮೀನನ್ನು ಒಂದು ಸಾರಿ ಸುತ್ತು ಹಾಕಬೇಕಾಗ್ತದೆ. ನಂತರ ಒಂದು ಆಧಾರ ರೇಖೆಯನ್ನು ನಾವು ರಚಿಸಬೇಕಾಗ್ತದೆ. ಈ ಆಧಾರ ರೇಖೆ ಎಂದಿರಬೇಕು ಅಂತಂದರೆ ಈ ಕುಣುಗಳಿವು, ಪ್ರತಿಯೊಂದು ಕುಣುಗಳು ಕಾಣುವಂತೆ ಒಂದು ಆಧಾರ ರೇಖೆಯನ್ನು ನಾವು ಕಲ್ಪನೆ ಮಾಡ್ಕೋಬೇಕಾಗತ್ತೆ. ನಂತರ ಶಂಕು ಮತ್ತು ಸರಪಳಿಯಿಂದ ಅಳತೆ ಮಾಡಿ ಈ ಆಧಾರ ರೇಖೆಯಿಂದ ವೃದ್ಧಿಗಳನ್ನು ಆದರೆ ಆಫ್ಸೆಟ್ಗಳನ್ನು ರಚಿಸ್ಕೋಬೇಕಾಗ್ತದೆ. ಸೊ ಈ ರೀತಿ ನಾವು ವೃದ್ಧಿಗಳನ್ನು ಆಫ್ಸೆಟ್ಗಳನ್ನ ರಚಿಸಿದಾಗ ಈ ಜಮೀನಿನಲ್ಲಿ ತ್ರಿಭುಜ ಮತ್ತು ತ್ರಾಪಿಜ್ಯ ಅಂದರೆ ಟ್ರಯಾಂಗಲ್ ಅಂಡ್ ಟ್ರೆಪಿಜಿಯಂಗಳು ಫಾರ್ಮ್ ಆಗ್ತವೆ. ಸೊ ಈ ತ್ರಿಭುಜಗಳನ್ನು ಮತ್ತು ತ್ರಾಪಿಜ್ಯಗಳನ್ನು ನಾವು ವಸಲಗಳು ಅಂದ್ರೆ ಪಾರ್ಟ್ ಆಫ್ ಲ್ಯಾಂಡ್ ಅಂತ ಕರಿತೀವಿ. ಈ ವಸಲಗಳಲ್ಲಿ ಎರಡು ವಿಧಗಳಿವೆ. ಒಂದು ಶಾಮೀಲು ವಸಲ, ಮತ್ತೊಂದು ವಜಾಯಿ ವಸಲ. ಇವುಗಳು ಮರಾಠಿ ಶಬ್ದಗಳಾಗಿವೆ. ಯಾವ ಜಮೀನನ್ನ ಅಳತೆ ಮಾಡಿ ವಿಸ್ತೀರ್ಣ ಕಂಡುಹಿಡಿಯಲು ಮಾಡಿಕೊಂಡಿರ್ತಕ್ಕಂಥ ವಸಗಳ ಪೈಕಿ ಯಾವ ವಸಲೆಗಳ ವಿಸ್ತೀರ್ಣವನ್ನು ಕೂಡಿಸಿದರೆ ಒಟ್ಟು ಜಮೀನಿನ ವಿಸ್ತೀರ್ಣ ಬರುತ್ತದೋ ಅಂತಹ ವಸಲಗಳಿಗೆ ಶಾಮೀಲು ವಸಲ ಅಂತ ಕರೆಯುತ್ತಾರೆ. ಉದಾಹರಣೆಗೆ ಈ ಚಿತ್ರವನ್ನ ತಾವು ಕಾಣಬಹುದು. ಇಲ್ಲಿ ವಸಲ ನಂಬರ್ನ ನೀಡಲಾಗಿದೆ. ಇದು ವಸಲ 1, ವಸಲ 2, ವಸಲ 3 ಈ ಶೇಪ್ಗೆ ಟ್ರೆಪಿಜಿಯಂ ಬರುತ್ತೆ. ಈ ವಸಲ 4 ಇದು ಸಹ ಟ್ರೆಪಿಜಿಯಂ ಬರುತ್ತೆ. ವಸಲ 5 ಇದು ತ್ರಿಭುಜಾಕಾರವಾಗಿ ಇರುತ್ತೆ. ಹಾಗಾದ್ರೆ ವಜಾಯಿ ವಿಸ್ತೀರ್ಣ ಅಂತಂದ್ರೆ ಕೆಲವು ಬಾರಿ ಜಮೀನನ್ನ ಅಳತೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಡಚಣೆಯಿಂದಾಗಿನೋ ಅಥವಾ ಇನ್ನಿಂತ ಕಾರಣದಿಂದಾಗಿ ಅಳತೆಗೆ ಒಳಗಾಗಿರ್ತಕ್ಕಂಥ ಜಮೀನಿಗೂ ಸೇರದೇ ಇರುವ ಪ್ರದೇಶವನ್ನು ಸೇರಿಸಿಕೊಂಡು ಅಳತೆ ಮಾಡಬೇಕಾಗ್ತದೆ. ಅಂದ್ರೆ ಪಕ್ಕದ ಜಮೀನನ್ನು ಸೇರಿ ಅಳತೆ ಮಾಡಲಾಗುತ್ತೆ. ನಂತರ ಆ ಜಮೀನನ್ನ ವಿಸ್ತೀರ್ಣವನ್ನು ಕಳೆಯಲಾಗುವುದು. ಇಂತಹ ವಸಲಗಳಿಗೆ ವಜಾಯಿ ವಸಲ ಅಂತ ಕರೀತಾರೆ. ಉದಾಹರಣೆಗೆ ಈ ಒಂದು ಚಿತ್ರದಲ್ಲಿ ಇಲ್ಲಿ ನಾವು ಇದೊಂದು ಟ್ರೆಪಿಜಿಯಂ ತಗೊಂಡಿದ್ದೀವಿ. ಇಲ್ಲಿ ಇದು ಪಕ್ಕದ ಸರ್ವೆ ನಂಬರ್ ಸೇರಿರ್ತಕ್ಕಂಥ ಜಮೀನಾಗಿದೆ. ಇಲ್ಲೂ ಸಹ ಈ ಭೂಪ್ರದೇಶ ಪಕ್ಕದ ಸರ್ವೆ ನಂಬರ್ಗೆ ಸೇರಿರ್ತಕ್ಕಂಥ ಜಮೀನಾಗಿದೆ. ಇಂತಹ ಸಂದರ್ಭದಲ್ಲಿ ಇದಕ್ಕೆ ಒಂದು ವಸಲ ಮಾಡಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿದು ಒಟ್ಟು ವಿಸ್ತೀರ್ಣದಲ್ಲಿ ಇದನ್ನು ಕಳೆಯಬೇಕಾಗುತ್ತದೆ. ಈ ರೀತಿ ನಾವು ವಿಸ್ತೀರ್ಣವನ್ನು ಕಂಡುಹಿಡಿಯಲಾಗ್ತದೆ. ಶಾಮೀಲು ವಸಲೆಗಳ ವಿಸ್ತೀರ್ಣದಲ್ಲಿ ವಜಾಯಿ ವಿಸ್ತೀರ್ಣಗಳನ್ನು ಕರೆದಾಗ ನಿಖರವಾಗಿರ್ತಕ್ಕಂಥ ಜಮೀನಿನ ಒಟ್ಟು ವಿಸ್ತೀರ್ಣ ದೊರೆಯುತ್ತದೆ. ನಾಳಿನ ಸಂಚಿಕೆಯಲ್ಲಿ ವಿಸ್ತೀರ್ಣಗಳನ್ನ ಹೇಗೆ ಕಂಡುಹಿಡಿಯಲಾಗುತ್ತೆ ಎನ್ ಬಗ್ಗೆ ತಿಳಿಸ್ಕೊಡ್ತೀನಿ. ನೆಲಮಾಪನಕ್ಕೆ ಸಂಬಂಧಪಟ್ಟಂತ ಎಲ್ಲ ವಿಡಿಯೋಗಳು ಫೇಸ್ಬುಕ್, ಯೂಟ್ಯೂಬ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ಲಭ್ಯವಿದ್ದು ತಾವು ನೆಲಮಾಪನ ಎಂದು ಸಬ್ಸ್ಕ್ರೈಬ್ ಆಗಿ ವೀಕ್ಷಿಸಬಹುದಾಗಿದೆ. ನಮಸ್ಕಾರ.